ಹಲೋ ಯೂಟ್ಯೂಬ್ ಫ್ಯಾಮಿಲಿ, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಡೇ 2 ಫುಕಾಕ್ ವ್ಲಾಗ್. ಇವತ್ತು ನಾವು 4 ಐಲ್ಯಾಂಡ್ ಟೂರ್ಗೆ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ಎಲ್ಲ ತುಂಬ ಸೆಲೆಬ್ರೇಷನ್ಸ್ ಎಲ್ಲ ಆಗಿ ನಾವು ಮಲಗೋ ತನಕ 11 ಗಂಟೆ ಆಯಿತು. ಸೊ ಫುಲ್ ಡೇ ಫುಲ್ ಟಯರ್ಡ್ ಆಗಿದ್ವಿ ಅಂತಲೇ ಹೇಳ್ಬೋದು. ಬಿಕಾಸ್ ಹೋಲ್ ನೈಟ್ ಕೂಡ ನಿದ್ದೆ ಇರಲಿಲ್ಲ, ಬಿಕಾಸ್ ಆಫ್ ಫ್ಲೈಟ್ ಟ್ರಾವೆಲ್ ಅಂತಲೇ ಹೇಳ್ಬೋದು. ಸೊ ಡೇ 2 ಅಲ್ಲಿ ಬಂದುಬಿಟ್ಟು ನಬೈನ ಎಬ್ಬರಿಸ್ತಾ ಇದ್ದೀನಿ. ಅವನಂತೂ ಎದ್ದೇಳ್ತಾ ಇಲ್ಲ. ಅವನು ನೆನ್ನೆ ಬರ್ತ್ಡೇ ಡ್ರೆಸ್ಸಲ್ಲೇ ಮಲ್ಕೊಂಡ. ನಾನು ಬರ್ತ್ಡೇ ಡ್ರೆಸ್ಸಲ್ಲೇ ಇರ್ತೀನಿ ಇವತ್ತು, ನಾನು ಬರ್ಡೇ ಬಾಯ್ ಅಂತ ಅಂದ್ಕೊಂಡು ಏನೋ ಇರಪ್ಪ ಅಂತ ಹೇಳಿ ಬಿಟ್ಟಿದ್ದಾಯಿತು. ಸೊ ನಾನು ತನ್ವಿ ಅಂದು ಬೇಗ ರೆಡಿ ಆಗಿಬಿಟ್ವಿ. ಯಾಕೆ ಅಂತ ಹೇಳಿದ್ರೆ ಪಿಕಪ್ ನಮಗೆ 8:15 ಸೊ ಹಾಗಾಗಿ, ಬಿಕಾಸ್ ಅಲ್ಲೆಲ್ಲ ತುಂಬ ಟೈಮ್ ಪಂಕ್ಚುಯಾಲಿಟಿ ತುಂಬ ಪ್ರಾಪರಾಗಿ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ನಾವು ಬೇರೆ 4 ಜನ ಇದ್ವಲ್ಲ, ಹಾಗಾಗಿ ಲೇಟ್ ಆಗೋದು ಬೇಡ ಅಂತ ಅನ್ನೋದಕ್ಕೋಸ್ಕರ ಬೇಗನೆ ರೆಡಿ ಆದ್ವಿ. ಅದಕ್ಕೆ ಫಸ್ಟ್ ನಾನು ತನ್ವಿನೇ ರೆಡಿ ಆಗಿಬಿಟ್ಟು ಆಮೇಲೆ ಅಪ್ಪ ಮಗನ್ನ ಎಬ್ಬರಿಸಿದ್ವಿ. ಸೊ ಬ್ರೇಕ್ಫಾಸ್ಟ್ ನಮಗೆ ತುಂಬ ಯಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಸ್ ಯೂಶ್ವಲ್ ತುಂಬ ವೆರೈಟೀಸ್ ಇತ್ತು, ತುಂಬ ಡಿಲೀಷಿಯಸ್ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಲೈವ್ ಕಿಚನ್ ಕೌಂಟರ್ ಕೂಡ ಇತ್ತು. ನಬೈಗೆ ಅವನಿಗೆ ನೂಡಲ್ಸ್ ಇಷ್ಟ ಅಂತ ಹೇಳಿ ನೂಡಲ್ಸ್ ಮಾಡಿಸಿದಾಯಿತು. ಬಟ್ ಅಲ್ಲಿ ಅವರು ಹಾಕ್ತಾ ಚಿಕನ್ ಪೀಸನ್ನು ಹಾಕ್ಬಿಟ್ಟಿದ್ರು. ಆಮೇಲೆ ಅದನ್ನು ನಾವು ಕ್ಯಾನ್ಸಲ್ ಮಾಡಿ ಮತ್ತೆ ಬೇರೆ ನಮ್ಗೆ ಏನೇನು ಬೇಕು ಅಂತ ಹೇಳಿ ಇಲ್ಲೇ ನಿಂತು ನನಗೆ ಏನೇನು ಅಷ್ಟೇ ಬೇಕು ಅಂತ ಹೇಳಿ ಹಾಕ್ಸ್ಕೊಂಡು ತೊಗೊಂಡಿದ್ದಾಯಿತು. ಸೊ ಈ ಥರ ಲೈವ್ ಕಿಚನ್ ಇರೋದು ತುಂಬ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಆವಾಗ ನಾವು ಅಲ್ಲೇ ನಿಂತು ಏನು ಬೇಕಾದ ಹಾಕ್ಸ್ಕೋಬೋದು ಅಂತ. ಬಿಕಾಸ್ ಎಸ್ಪೆಷಲಿ ಫಾರಿನ್ ಕಂಟ್ರೀಸ್ಗೆ ಹೋದರೆ ಒಂದು ಸ್ವಲ್ಪ ಲೈಕ್ ದ ವೇ ಆಫ್ ಪ್ರೊನೌನ್ಸೇಷನ್ ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ನಾವು ಕೂಡ ಇಲ್ಲೂ ಕೂಡ ಟ್ರಾನ್ಸ್ಲೇಟರ್ನ ಯೂಸ್ ಮಾಡಿ ಅವರಿಗೆ ಹೇಳಿ ನಾವು ಇದು ಮಾಡಿದ್ವಿ. ಬಿಕಾಸ್ ಇಲ್ಲಿ ಸ್ವಲ್ಪ ಇಂಗ್ಲೀಷ್ ತುಂಬ ಕಡಿಮೆ ಮಾತಾಡ್ತಾರೆ. ಬಟ್ ಈ ಜನ್ರೇಷನ್ ಇಲ್ಲ, ಬಟ್ ನೆಕ್ಸ್ಟ್ ಜನ್ರೇಷನ್ ಅವರಂತೂ ಡೆಫಿನೆಟಾಗಿ ವೆಲ್ ಎಜುಕೇಟ್ ಆಗ್ತಾರೆ. ಅಂದರೆ ಲೈಕ್ ಇಂಗ್ಲೀಷ್ ಪ್ರೊನೌನ್ಸೇಷನ್ ತುಂಬ ಚೆನ್ನಾಗಿ ಆಗ್ಬೋದು ಅನಿಸುತ್ತೆ. ಯಾಕೆಂದರೆ ಇವಾಗ ಇದು ಫುಕಾಕು ತುಂಬ ಟೂರಿಸಮ್ನ ಅಟ್ರ್ಯಾಕ್ಟ್ ಮಾಡ್ತಾ ಇರೋದ್ರಿಂದ ಇವರು ನೆಕ್ಸ್ಟ್ ಜನ್ರೇಷನ್ ಇವಾಗ ಏನು ಓದ್ತಾ ಇದ್ದಾರೆ ಆ ಮಕ್ಳುಗಳು ಚೆನ್ನಾಗಿ ಇಂಗ್ಲೀಷ್ನ ಇದು ಮಾಡ್ಕೋಬೋದು ಕಮ್ಯುನಿಕೇಷನ್ಗೆ ಅಂತ ಅನಿಸುತ್ತೆ. ಸೊ ಬೆಳಿಗ್ಗೆ ನಮಗೆ 8 o'clockಗೆ ಪಿಕಪ್ ಇದ್ದಿದ್ದರಿಂದ 8:15ಗೆ ಸೊ ನಾವು ಆಲ್ಮೋಸ್ಟ್ 7:45 ಆ ಥರನೇ ಬಂದ್ವಿ. ಯಾರೂ ಇನ್ನೂ ಬಂದೇ ಇರಲಿಲ್ಲ. ಬಟ್ ನಮಗೂ ಅದೊಂಥರ ಒಳ್ಳೆಯದೇ ಅಂತ ಅನಿಸ್ತು. ಬಿಕಾಸ್ ಏನು ತೊಗೋಬೇಡ ಅದನ್ನು ನಿಧಾನಕ್ಕೆ ಡೀಟೇಲಾಗಿ ನೋಡಿ ತೊಗೊಳ್ಳೋಣ ಅಂತ ಹೇಳಿ. ಬಟ್ ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತಾಯಿದ್ದೀನಿ, ಅಲ್ಲಿಂದ ಇಲ್ಲಿಗೆ ಹೋಗ್ತಾಯಿದ್ದೀನಿ. ನೋಡೋಕ್ಕಂತೂ ಎಲ್ಲ ಡಿಲಿಷಿಯಸ್ ಆಗಿದೆ. ಬಟ್ ಏನಪ್ಪ ತೊಗೊಳ್ಳೋದು, ಯಾವ್ದು ತೊಗೋಬಾರ್ದು ಅನಿಸ್ತಾಯಿತ್ತು. ಬಿಕಾಸ್ ಎವ್ರಿಥಿಂಗ್ ವಾಸ್ ಎಗ್ ಕಂಟೆಂಟ್ ಅಂತಲೇ ಇತ್ತು. ಲೈಕ್ ಈ ಬ್ರೆಡ್ ಆಗಿರ್ಬೋದು, ಕ್ರಿಸ್ ಕ್ರಾಸ್ ಆಗಿರ್ಬೋದು, ಆಮೇಲಿಂದ ಈ ಕೇಕ್ ನೋಡಿ ಅದನ್ನು ತೊಗೊಳ್ಳೋಣ ಅಂದ್ಕೊಂಡೆ, ಅದು ಕೂಡ ಎಗ್ ಅಂತ ಹೇಳಿದ್ರು. ಆಮೇಲಿಂದ ಆ್ಯಸ್ ಯೂಶ್ವಲ್ ಇದು ಹಾಟ್ ಡಾಗ್ಸು ಅದು ಇದೆ, ಮತ್ತು ಫಿಶ್ ಕ್ರ್ಯಾಬ್ಸ್ದೆಲ್ಲ ಏನೇನೋ ಇಟ್ಟಿದ್ರು. ಸೊ ನನಗಂತೂ ಅದನ್ನು ಆಗ್ತಿಲ್ಲ, ಅದೆಲ್ಲದನ್ನು ಸ್ಟೀಮ್ ಮಾಡಿ ಇಟ್ಟಿದ್ರು. ಬಟ್ ನಮ್ಗೆ ಅದೆಲ್ಲ ಎಲ್ಲಿ ಸೇರುತ್ತೆ ಹೇಳಿ. ಹಾಗಾಗಿ ನಾನು ಬ್ರೆಡ್ ತೊಗೊಂಡು ಬ್ರೆಡ್ ಸ್ಲೈಸ್ ಹಾಕಿ ಅದು ಚಾಕ್ಲೇಟ್ ಸಾಸ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಂಡು ತಿಂದ್ವಿ. ನಬಾಯಿ ಅಂತೂ ನೂಡಲ್ಸ್ ತಿಂದ, ನಾನು ನಚ್ಚಿ ಇಬ್ಬರು ಅದೇನೇ ಬ್ರೆಡ್ ಸ್ಯಾಂಡ್ವಿಚ್ ಹಾಕ್ಕೊಂಡು ತಿಂದ್ವಿ. ವಾಟರ್ಮೆಲನ್ ಮತ್ತು ಮ್ಯಾಂಗೋ ಸ್ಲೈಸಸ್ ಹಾಕ್ಕೊಂಡು. ತನ್ವಿ ಸ್ವಲ್ಪ ಡಿಫ್ರೆಂಟಾಗಿ ಸ್ಪ್ರೌಟ್ಸ್ಗಳನ್ನ ತಿಂದಳು, ಅಲ್ಲಿದ್ದಂಥ ಸ್ಪ್ರೌಟ್ಸ್ನ. ಸೊ ಹೀಗೆ ನಮ್ಮದು ಹೇಗೋ ಬ್ರೇಕ್ಫಾಸ್ಟ್ ಮುಗೀತು. ಅಲ್ಲಿಂದ ನಮ್ಮದು ಟ್ರಿಪ್ ಸ್ಟಾರ್ಟ್ ಆಯಿತು 8:15ಗೆ. ಸೊ ಇಲ್ಲಿ ಬಂದುಬಿಟ್ಟು ಏನು ಮಾಡ್ತಾರೆ, 4 ಐಲ್ಯಾಂಡ್ಗೆ ಟೂರ್ಗೆ ಎಲ್ಲರನ್ನೂ ಕ್ಲಬ್ ಮಾಡಿಬಿಡ್ತಾರೆ. ಅಲ್ಲಿಗೆ ತುಂಬ ಜನ ಫ್ಯಾಮಿಲೀಸ್ ಜಾಯ್ನ್ ಆಗ್ತಾರೆ. ಲೈಕ್ ಒಂದು 4-5 ಫ್ಯಾಮಿಲೀಸ್ ಜಾಯ್ನ್ ಆಗ್ತಾರೆ. ಸೊ ಆರ್ಡ್ಲಿ ಒಂದು ಸ್ಪೀಡ್ ಬೋಟಲ್ಲಿ ಒಂದು 20 ಮೆಂಬರ್ಸ್ ಇರ್ಬೋದು. ಆ ಥರ ಮಾಡೋದಕ್ಕೆ ಅವ್ರು ಈ ಥರ ಮಾಡ್ಕೋತಾರೆ. ಸೊ ಹಾಗಾಗಿ ಇಲ್ಲಿಂದ ಗ್ರೂಪ್ ಥರ ಮಾಡಿ ಕರ್ಕೊಂಡು ಹೋಗ್ತಾರೆ. ಅಂತೂ ಸೂಪರಾಗಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಅದು ಹೇಗಂತ ಹೇಳಿದ್ರೆ, ನಾವು ಫಸ್ಟಲ್ಲಿ ಹೋದಾಗ ಕೇಬಲ್ ಕಾರು ಹಿಂಗೆ ಮೂವಿಂಗ್ ಆಗ್ತಾ ಇದ್ದಿದ್ದು ಇರ್ಬೋದು. ಅದ್ರ ಮಧ್ಯದಲ್ಲಿ ಆ ಸನ್ಸೆಟ್ ಟೌನ್ದು ಏನಿರುತ್ತೆ ಕಲರ್ಫುಲ್ ಬಿಲ್ಡಿಂಗ್ಸು ಎಲ್ಲ ಎಷ್ಟು, ಆಮೇಲೆ ಕ್ಲೌಡಾಗಿತ್ತು, ಸ್ವಲ್ಪ ಮೋಡ ಇದ್ದಿದ್ದರಿಂದ ಆ ವ್ಯೂವೇ ಒಂಥರ ತುಂಬ ಪ್ಲೆಸೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಅವ್ರು ಬಂದುಬಿಟ್ಟು ಆ ಗೈಡು ನಮ್ಮನ್ನ ಇಷ್ಟು ಜನನೂ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಲೈಕ್ ಒಂದು 20 ಮೆಂಬರ್ಸ್ ಇರ್ಬೋದು. ನಾನು ಹೇಳ್ದಂಗೆ ಒಂದು 15 to 20 ಮೆಂಬರ್ಸ್ ಅಂತ ಹೇಳ್ಬೋದು. ಅವತ್ತು ಮಾತ್ರ ಅವ್ರು ಆಲ್ಮೋಸ್ಟ್ ನಮ್ಮ ಜೊತೆ ಒಂದು 50 till 4 o'clock ತನಕ ನಮ್ಮ ಜೊತೆನೇ ಇದ್ದರು. ಅಂದರೆ ಒಂದೊಂದು ಹೈಲ್ಯಾಂಡ್ಗೂ ನಮ್ಮ ಇಷ್ಟು ಜನನೂ ಕರ್ಕೊಂಡು ಹೋಗ್ತಾಯಿದ್ರು.
ಸೊ ತುಂಬ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ನನಗೆ ಈ ಸ್ಪೀಡ್ ಬೋಟಲ್ಲಿ ಹೋಗೋವಾಗ ಸ್ವಲ್ಪ ಭಯನೂ ಆಗ್ತಾಯಿತ್ತು, ಯಪ್ಪ ಏನಪ್ಪ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು. ಬಿಕಾಸ್ ರೀಸೆಂಟ್ಲಿ ಬಾಲಿಗೆ ಹೋಗ್ಬಿಟ್ಟು ಬಂದಾಗಲೂ ನನಗೆ ಅದೇ ಅನಿಸ್ತಾಯಿತ್ತು. ಬಟ್ ಬಾಲಿದಂತೂ ತುಂಬ ಅಂದರೆ ತುಂಬ ಭಯ ಆಗ್ತಾಯಿತ್ತು. ಬಟ್ ಬಾಲಿದ್ದ ಸಮುದ್ರ ನೋಡಿದ್ರೆ ಇದನ್ನು ಏನೋ ಒಂಥರ ಪೀಸ್ ಅನಿಸ್ತಾಯಿತ್ತು. ಬಟ್ ಸಮುದ್ರ ಎಲ್ಲ ಭಯನೇ ಆಗುತ್ತೆ. ಬಟ್ ಏನೋ ನಂಗೆ ಈ ಸಮುದ್ರ ಸ್ವಲ್ಪ ಪೀಸ್ ಅಂತ ಅನಿಸ್ತಾಯಿತ್ತು. ನಾವು ಬೈ ಅಷ್ಟೇ, ತನ್ವಿ ಅಷ್ಟೇ, ಆ್ಯಸ್ ಯೂಶಲ್ ಒಬ್ಬರೂ ಕೂಡ ಫೋಟೋಸ್ಗೆ ಪೋಸ್ ಕೊಡ್ತಾ ಇರಲಿಲ್ಲ. ನಚ್ಚಿ ಅಂತೂ ಬ್ಯುಸಿ ನನ್ನ ಫೋನಲ್ಲೇ ಇರ್ತಾಯಿದ್ರು. ಬಿಕಾಸ್ ಅವರಿಗೆ ಒಳಗಡೆ ಹೋಗ್ಬಿಟ್ರೆ ನನ್ನ ನೆಟ್ವರ್ಕ್ ಸಿಗಲ್ಲ ಅಲ್ವಾ, ಹಾಗಾಗಿ ಅವರು ಏನೇನು ಕೆಲಸಗಳಿದೆ ಅದನ್ನೆಲ್ಲ ಮಾಡ್ಕೊತಾಯಿದ್ರು. ಸೊ ನನಗೆ ಎಷ್ಟೆಷ್ಟು ಫೋಟೋಸು ವೀಡಿಯೋಸ್ ಆಗುತ್ತೆ ಅದನ್ನು ನಾನು ತಗೋತಾ ಇದ್ದೆ. ನೋಡಿ ಸ್ಪೀಡ್ ಬೋಟು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು. ನಬೈನಂತೂ ನಾನು ವಿಂಡೋ ಸೈಡ್ ಕೂರಿಸ್ದೆ ಇಲ್ಲ, ನೀನು ಈ ಕಡೆ ಕುತ್ಕೊಮ್ಮ ಬೇಡ ಅಂತ ಹೇಳಿಬಿಟ್ಟು. ಏನಕ್ಕೂ ನನ್ನ ಕ್ಯಾಮ್ರಾನ ನೋಡಿ ಹೇಗೆ ಎಷ್ಟು ಈ ಕಡೆ ಆ ಕಡೆ ಅದು ಶೇಕ್ ಆಗ್ತದೆ ಅಂತ ಹೇಳಿಬಿಟ್ಟು. ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಅದು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇರ್ಬೋದು ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಮಾತ್ರ ಸ್ಪೀಡ್ ಬೋಟ್ದು ದ ವೇನೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ಅಂತ ಏರ್ಪೋರ್ಟಿಂದ ಪೋರ್ಟಿಂದ ಫಸ್ಟು ಐಲ್ಯಾಂಡ್ಗೆ ಹೋದ್ವಿ. ಅದು ನಮಗೆ ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ ಅದು ನಮಗೆ ಅದು ಡ್ಯೂರೇಷನ್ ಇರೋದು, ಅಷ್ಟು ಹತ್ರದನೇ ಇರುತ್ತೆ. ಅಂದರೆ ಹಿಂದೆ ನಾವಿಲ್ಲಿ ಹೋಗಿದ್ದು ಒಂಥರ ಅವರೇ ಮಾಡ್ರೇಟಾಗಿ ಮಾಡಿರೋ ಥರ ಇತ್ತು. ಅದೇನು ಲೈಕ್ ಅದಾಗಿದ್ದೇ ಆಗಿರೋ ಥರ ಎಲ್ಲ, ಜಸ್ಟ್ ಬಂದ್ಬಿಟ್ಟು ಅಲ್ಲಿ ಸಿ ವಾಕ್ ಮಾಡೋದಕ್ಕೋಸ್ಕರ ಅವರೇ ಕೃತಕವಾಗಿ ಮಾಡ್ಕೊಂಡಿರೋದು ಅಂತಲೇ ಹೇಳ್ಬೋದು. ಸೊ ಫಸ್ಟು ನಮ್ಮನ್ನ ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಒಂದು 5-10 ಮಿನಿಟ್ಸ್ ಅವ್ರು ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಹೇಗಿರುತ್ತೆ ಏನೇನು ಅಂತೆಲ್ಲ ಹೇಳ್ಬಿಟ್ಟು. ಅಂದರೆ ಅವರು ಒಂದು 10 ಮಿನಿಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ ಎಷ್ಟಾಗುತ್ತೆ ಅಲ್ಲಿ. ಆಮೇಲೆ ನಾವು ಫೋಟೋಸ್ ತೊಗೋಬೋದು, ವೀಡಿಯೋಸ್ ತೊಗೋಬೋದು. ಆಮೇಲಿಂದ ಲೈಕ್ ಒಂದು 10 ಮಿನಿಟ್ಸ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಲೈಕ್ ಕೆಳಗಡೆ ಹೋದರೆ ಹೇಗೆ, ಅಂದರೆ ನಮಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಾವು ಈಗ ಆಚೆ ಬರ್ಬೋದು ಅನ್ನೋದನ್ನೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಿಮಗೆ ಇನ್ನೂ ಅಂದರೆ ಮಿನಿಮಮ್ ಅಲ್ಲಿ 10 to 15 ಮಿನಿಟ್ಸ್ ಇರಬೇಕಾಗತ್ತೆ. ಅಕಸ್ಮಾತ್ ನಿಮ್ಗೆ ಅಷ್ಟು ತನಕ ಇರೋಕ್ಕಾಗಿಲ್ಲ ಅಂದರೆ ನಾನು ಮೇಲೆ ಬರಬೇಕು ಅಂದರೆ ಯಾವ ಥರ ಸಿಗ್ನಲ್ ಮಾಡಬೇಕು, ಆಗ್ತಾಯಿಲ್ಲ ಅಂದರೆ ಯಾವುದು, ಆಗುತ್ತೆ ಅಂದರೆ ಯಾವುದು, ಈ ಥರ ಅದನ್ನು ಅವರು ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ದಟ್ ನಾವು ಅಲ್ಲಿ ಒಂದು 15 ಮಿನಿಟ್ಸ್ನ ಸ್ಪೆಂಡ್ ಮಾಡ್ಬೋದು. ಸೊ ನಾವು ಯಾರೂ ಹೋಗಲಿಲ್ಲ, ಬಿಕಾಸ್ ನಾಚಿ ಕೂಡ ಹೋಗಿದ್ರು ಮಲೇಷ್ಯಾದಲ್ಲಿ. ಆಮೇಲೆ ಇವನ್ ನಾನು ಕೂಡ ಹೋಗೋಕ್ಕೆ ನನಗೆ ತುಂಬ ಭಯ. ಯಾಕೆ ಅಂತ ಹೇಳಿದ್ರೆ ನನಗೆ ನೀರಂದರೆ ತುಂಬ ಭಯ. ನೋಡೋಣ, ನಾನು ಅಂದ್ಕೊಂಡಿದ್ದೀನಿ ಕರ್ನಾಟಕದಲ್ಲಿ ನೇತ್ರಾಣಿಗೆ ಹೋಗ್ಬೇಕಂತ ಹೇಳಿಬಿಟ್ಟು. ಸೊ ತನ್ವಿ ಹೋಗಿದ್ದಾಳೆ. ಸೊ ಅವಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾಳೆ, ಅಲ್ಲಿ ಸಿ ವಾಕ್ ಮಾಡ್ಕೊಂಡು ಬಂದಿದ್ದಾಳೆ. ಆಮೇಲೆ ಅವ್ರು ನಮಗೆ ಇದು ಮಾಡೋದಕ್ಕೆ 6000 rupees ಅವ್ರು ಚಾರ್ಜಸ್ ಮಾಡಿದ್ದಾರೆ. ಇದಕ್ಕೆ ಟಿಕೆಟ್, ಎಂಟ್ರೆನ್ಸ್ ಟಿಕೆಟ್. ಅಲ್ಲಿ 15 ಮಿನಿಟ್ಸ್ ನಾವು ಇರ್ಬೋದು. ಅದಕ್ಕೆ ವೀಡಿಯೋ ಮತ್ತು ಫೋಟೋಸ್ ಎರಡನ್ನೂ ಕೊಡ್ತಾ ಇದ್ದಾರೆ, ನೀವೇ ನೋಡ್ಬೋದು ತನ್ವಿ ಫೋಟೋಸ್ ವೀಡಿಯೋಸ್ ಎಲ್ಲ. ಅಂದರೆ ಅವಳು ಹೇಳ್ತಾ ಇದ್ದಿದ್ದನ್ನ ಒಂದು 10 ನಿಮಿಷ ಬಿಟ್ಟಿದ್ರೆ ಇರ್ಬೋದಾಗಿತ್ತು ಅಂತ ಹೇಳಿಬಿಟ್ಟು ಅವಳನ್ನ ಮೂವ್ ಮಾಡೋಕ್ಕೆ ಬಿಟ್ಟಿಲ್ವಂತೆ. ಅವ್ರು ಹಿಂದೆ ಅವ್ರು ಹಂಗೆ ಹಿಡ್ಕೋತಾ ಇದ್ರಂತೆ, ಮುಂದೆ ಹೋಗಬೇಡ ಹಿಂದೆ ಹೋಗಬೇಡ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಮಾಮ್ ಅಂತ ಹೇಳ್ತಾ ಇದ್ಲು. ನಾನಿಲ್ಲಪ್ಪ, ತನ್ವಿ ಇನ್ನೂ ಬಂದಿಲ್ಲ ಅಂತ ಆ ಕಡೆ ನೋಡೋಕೆ ಹೋಗಿದ್ದೀನಿ. ನನ್ನ ನಬೈ ಅಂತೂ ಇಲ್ಲಿ ಲಾಕ್ ಶುರು ಹಚ್ಕೊಂಡ್ಬಿಟ್ಟಿದ್ದಾನೆ. ಸೊ ಹೇಗೋ ಐಲ್ಯಾಂಡಲ್ಲಿ ಫಸ್ಟ್ ಐಲ್ಯಾಂಡ್ನ ಮುಗಿಸಿ ಸೆಕೆಂಡ್ ಐಲ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಐಲ್ಯಾಂಡ್ ಬಂದುಬಿಟ್ಟು ಡೂಂಗ್ ಡಾಂಗ್ ಬೇ ಅಂತ ಹೇಳ್ಬಿಟ್ಟು ಐಸ್ಲ್ಯಾಂಡು. ಇಲ್ಲಿ ಬಂದುಬಿಟ್ಟು ನಾವು ಸ್ನೋಕ್ಲಿಂಗ್ ಮಾಡ್ಬೋದು. ಸೊ ಸ್ನೋಕ್ಲಿಂಗ್ ಮಾಡಬೇಕಂದ್ರೆ ಸ್ವಿಮ್ಮಿಂಗ್ ಅಂತೂ ಮಸ್ಟ್ ಬರಲೇಬೇಕು. ಸೊ ನನಗಂತೂ ಸ್ವಿಮ್ಮಿಂಗ್ ಬರಲ್ಲ, ಸೊ ನಾನಂತೂ ನೀರಲ್ಲಿ ಇಳ್ದಿಲ್ಲ.
ನಬೈಗೂ ಬರಲ್ಲ. ನಚ್ಚಿ ಅಂತೂ ಡ್ರೆಸ್ಸೆಲ್ಲ ಬೇಡ ಹೋಗಮ್ಮ ಯಾರ ಕೈಲಾಗುತ್ತೆ ಅಂತ ಅವ್ರು ಹೋಗಲಿಲ್ಲ. ಸೊ ನಾನು ತನ್ವಿನ ಹೋಗಬೇಡ ಅಂತ ಹೇಳಿದೆ, ಬಟ್ ಅವಳು ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಅವಳು ಹೋದ್ಲು. ಸೊ ಅವಳು ಹೋದ್ಮೇಲೆ ನಾವೇನು ಮಾಡೋಕ್ಕಾಗತ್ತೆ. ಸೊ ನಾವೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಚಾಕ್ಲೇಟೆಲ್ಲ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಚಾಕ್ಲೇಟ್ ಕಾಫಿ ತೊಗೊಂಡ್ವಿ. ನಬೈ ನಾನು ತೊಗೊಂಡ್ಮೇಲೆ ಅವ್ನು ಸುಮ್ಮನೆ ಇರ್ತಾನ, ಅವನು ಕೂಡ ಒಂದು ಮ್ಯಾಂಗೋ ಶೇಕ್ನ ಆರ್ಡ್ರ್ ಮಾಡಿದ್ದಾಯಿತು. ಅಪ್ಪ ಇಲ್ಲಂತೂ ನಿಲ್ಲಕ್ಕಾಗ್ತಾಯಿಲ್ಲ, ಅದು ಶೇಕ್ ಆಗ್ತಾಯಿತ್ತಂದರೆ ಇದನ್ನು ಕೂಡ ಅವರು ಆರ್ಟಿಫಿಷಿಯಲ್ ಆಗೇ ಮಾಡ್ಕೊಂಡಿದ್ದಾರೆ. ಅಂದರೆ ಲೈಕ್ ಒಂಥರ ಚಿಕ್ಕದು ಬೋಟ್ ಕ್ರೂಸ್ ಥರ ಏನಂತೀವಿ ಆ ಥರ ಮಾಡಿ ಅಲ್ಲೊಂದು ಕೆಫೆಟೇರಿಯಾ ಥರ ಮಾಡ್ಕೊಂಡಿದ್ದಾರೆ. ಅಂದರೆ ಎಲ್ಲ ಲೈಕ್ ಕಮರ್ಷಿಯಲ್ ಅಂತಲೇ ಹೇಳ್ಬೋದು. ಇಲ್ಲಂತೂ ನಾವೆಷ್ಟು ಐಸ್ ಕ್ರೀಮು ಜ್ಯೂಸು ಕುಡ್ದಿದ್ದೀವಿ ಅಂತಲೇ ಲೆಕ್ಕ ಇಲ್ಲ. ಬಿಕಾಸ್ ಅಷ್ಟು ನೀರು ಒಂಥರ ನೀರು ಮಧ್ಯದಲ್ಲಿ ಇದ್ರೂ ಕೂಡ ನೀರು ಕುಡಿಯೋಂಗೆ ಅಷ್ಟೊಂದು ಅನಿಸ್ತಾಯಿತ್ತು. ಆ್ಯಸ್ ಯೂಶ್ವಲ್ ಡಿಹೈಡ್ರೇಟ್ ಆಗ್ತಾನೆ ಇದ್ವಿ ಅಂತಲೇ ಹೇಳ್ಬೋದು. ತನ್ವಿಗೆ ಸ್ವಿಮ್ಮಿಂಗ್ ಬರ್ತಾಯಿದ್ರಿಂದ ಅವರು ಅಲೋ ಮಾಡಿದ್ರು ಆಟ ಆಡ್ಬೋದು ಅಂತ ಹೇಳಿ. ಬಟ್ ಅಲ್ಲಿ ನೀವು ಎಷ್ಟೋ ತನಕ ಬೇಕಾದರೂ ಆಟ ಆಡ್ಬೋದು, ಅವ್ರೇನು ಇದು ಮಾಡಲ್ಲ. ಅಂದರೆ ನಮ್ಮನ್ನ ಕರ್ಕೊಂಬಂದಿದ್ದು ಸ್ಪೀಡ್ ಬೋಟು ಇಲ್ಲಿ ಹೈಲ್ಯಾಂಡಲ್ಲಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಸೊ ಇಲ್ಲಿಂದ ಅವರು ನೆಕ್ಸ್ಟ್ಗೆ ಅವರು ಬೇರೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಒಂಥರ ಎಲ್ಲರೂ ಕ್ಲಬ್ ಆಗಿಬಿಡ್ತಾರೆ, ಯಾರು ಬಂದರು ಯಾರು ಹೋದ್ರು, ನಾವು ಬಂದಿದ್ದೆ ಯಾರ ಜೊತೆ ಹೋಗಿದ್ದೆ ಯಾರ ಜೊತೆ ಆ ಥರ ಆಗಿಬಿಡುತ್ತೆ. ಸೊ ಬಟ್ ಗ್ಯಾದರ್ ಆಗಂತೂ ಸೇಮ್ ಫ್ಯಾಮಿಲಿನೇ ಇರೋದಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ನಾವು ಇಲ್ಲಿ ಕೂಡ ಒಂದು 20 ಮಿನಿಟ್ಸ್ ಆಲ್ಮೋಸ್ಟು ಸ್ಪೆಂಡ್ ಮಾಡಿದ್ವಿ. ನಚ್ಚಿ ಅಂತೂ ಬಾಮ್ಮ ಹೋಗೋಣ ಟೈಮ್ ಆಯಿತು ಅಂತ ಹೇಳ್ತಾಯಿದ್ರು. ತನ್ವಿ ಇಲ್ಲೇ ಅವಳು ಸಖತ್ ಎಂಜಾಯ್ ಮಾಡ್ತಾಯಿದ್ವಿ. ತನ್ನ ಹಬ್ಬ ಹೇಳ್ತಾಯಿದ್ದ, ತನ್ವಿ ಅಕ್ಕ ಮಾತ್ರ ಎಂಜಾಯ್ ಮಾಡ್ಬೋದು, ನಾನು ಎಂಜಾಯ್ ಮಾಡೋಂಗಿಲ್ವಾ ಅಂತ ಹೇಳ್ತಾಯಿದ್ದ. ಅದಕ್ಕೆ ಇಲ್ಲಪ್ಪ ಹಂಗೆಲ್ಲ ಏನಿಲ್ಲ, ನಿನಗೆ ಸ್ವಿಮ್ಮಿಂಗ್ ಬರಲ್ಲ ಅಲ್ವಾ, ಇಲ್ಲಿ ಬದಲೇದು ಸಿಯಲ್ಲಿ ಮಾಡೋದು ತುಂಬ ಕಷ್ಟ ಇರುತ್ತೆ, ಅಷ್ಟು ನಾರ್ಮಲ್ ಆಗಿರಲ್ಲ, ನೀನು ಮಾಡಬೇಡ ಇಲ್ಲಿ ಅಂತ ಹೇಳಿ ಅವನಿಗೆ ಮ್ಯಾಂಗೋ ಶೇಕ್ ಕೊಡಿಸಿ ಅವನ್ನ ಕೂಲ್ ಮಾಡಿ ಕೂರಿಸಿದ್ದಾಯಿತು. ಸೊ ಅವನಂತೂ ಫುಲ್ ಖುಷಿ ಆಗಿಬಿಟ್ಟು ಶೇಕ್ ಕುಡ್ಕೊಂಡಿದ್ದ. ಸರಿ ಇವನ್ನ ಕೂರಿಸ್ಬಿಟ್ಟು ಶೇಕ್ ಕುಡ್ಕೊಂಡು ಕೂತಿರ್ಲಿ, ಬಾರಿ ನಾನು ನೀನು ಆ ಕಡೆ ಹೋಗಿ ಫೋಟೋ ತೊಗೊಬರೋಣ, ಚೆನ್ನಾಗಿದೆ ಕಾರ್ನರಲ್ಲಿ. ಬಿಕಾಸ್ ಇಲ್ಲೆಲ್ಲೂ ಸೈಡಲ್ಲಿ ಏನೂ ಗ್ರಿಪ್ ಇಲ್ಲ ಆಯಿತಾ, ಬಿದ್ದರೆ ಸೀದಾ ಸಮುದ್ರದೊಳಗಡೆನೇ ಬೀಳೋದು. ಅದಕ್ಕೆ ನಾವೇನೋ ಒಂದು ಕಡೆ ಕುತ್ಕೊ ಅಂತ ಹೇಳಿಬಿಟ್ಟು ಹೋಗಿದ್ದೀವಿ. ಇವನು ನಬಾಯಿ ನಮ್ಮ ಹಿಂದೆನೇ ಬಂದುಬಿಟ್ಟಿದ್ದಾನೆ. ನಾವು ಫೋಟೋನೂ ತೆಗಿಲಿಲ್ಲ, ಜಸ್ಟ್ 2 ಫೋಟೋ ತೊಗೊಂಡು ವಾಪಸ್ ಓಡಿ ಬಂದುಬಿಟ್ವಿ ಅಂತಲೇ ಹೇಳ್ಬೋದು. ಬಟ್ ಫೈನಲಿ ತನ್ವಿನ ಬಾಮ್ಮ ಅಂತ ಹೇಳಿ ಕರೆದ್ವಿ. ಅವಳಂತೂ ಬರೋದಕ್ಕೆ ರೆಡಿ ಇಲ್ಲ. ಬಟ್ ಅವಳಿಗೆ ಅಂದರೆ ಅವಳೇನೋ ಅಲ್ಲಿ ಕೂಲಾಗಿದ್ದಾಳೆ ನೀರಲ್ಲಿ ಇಟ್ಕೊಂಡು. ನಮಗೆ ಒಂಥರ ಶೆಕೆ ಆಗ್ತಾಯಿತ್ತು, ಒಂಥರ ಹ್ಯುಮಿಡಿಟಿ ಥರನೇ ಇರ್ಬೋದು. ಬಟ್ ನೀರಲ್ಲಿ ಚೆನ್ನಾಗಿ ಸ್ವಿಮ್ಮಿಂಗ್ ಬರೋದ್ರಿಂದ ಎಷ್ಟು ಬೆನಿಫಿಟ್ ಅಂತ ಅನಿಸ್ತು. ಬಟ್ ಇದೆಲ್ಲ ಅಂತೂ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೀವು ಕೂಡ ಇಲ್ಲೆಲ್ಲ ಹೋದರೆ ಮರಿದೇನೆ ಇದನ್ನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿ. ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಬಟ್ ಇದೆಲ್ಲ ಟಿಕೆಟಲ್ಲೇ ಇನ್ಕ್ಲೂಡಿಂಗ್ ಆಗಿರೋದ್ರಿಂದ ಸೊ ನಿಮಗೆ ಇದೆಲ್ಲ ಅದನ್ನು ಕೂಡ ಏನು ಎಕ್ಸ್ಟ್ರಾ ಪೇ ಎಲ್ಲ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈಸಿಯಾಗೇ ಅಂದರೆ ಲೈಕ್ ಎಲ್ಲ ಆ್ಯಕ್ಟಿವಿಟೀಸ್ಗೂ ನಾರ್ಮಲ್ ಆಗೇನೆ ಇದಿರುತ್ತೆ. ಇಲ್ಲಿಂದ ನಾವು ನೆಕ್ಸ್ಟು ಹೈಲ್ಯಾಂಡ್ಗೆ ಹೋಗಿದ್ದಂತ ಹೇಳಿದ್ರೆ, ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಹಾಂಥಾಮ್ ಹೈಲ್ಯಾಂಡ್ಗೆ. ಸೊ ಇದೆಲ್ಲದನ್ನು ಇನ್ಕ್ಲೂಡಿಂಗ್ ಆಗೇ ಇರುತ್ತೆ. ಲೈಕ್ ಇವರೆಲ್ಲ ಒಂದು ಪ್ಯಾಕೇಜ್ ಥರ ಇರುತ್ತೆ. ಸೊ ಅಲ್ಲಿ ನಾನು ನೋಡ್ದಂಗೆ ಅಲ್ಲಿ ಕ್ಲೋಕ್ ಅಂತ ಒಂದಿದೆ, ಅದರಿಂದ ನಾವು ಬುಕ್ ಮಾಡಿ ಕೂಡ ಹೋಗ್ಬೋದು. ಸೊ ನಿಮ್ಗೆ ಯಾರು ಟ್ರಾವೆಲ್ ಗೈಡ್ ಇರ್ತಾರೆ ಅವರು ಕೂಡ ಇದು ಮಾಡ್ತಾರೆ. ಲೈಕ್ ಆಲ್ ಟುಗೆದರ್ ಇಲ್ಲಾಂದರೆ 4 ಐಲ್ಯಾಂಡು ವಿತ್ ಕೇಬಲ್ ಕಾರು, ಮತ್ತು ಇಲ್ಲಿ ಹಾಂಥಾಯ್ ರೆಸಾರ್ಟ್ ಥರ ಏನಿದೆ ಅಲ್ಲಿ ಬಂದ್ಬಿಟ್ಟು ಐಸ್ಲ್ಯಾಂಡಲ್ಲಿ ಈ ಥರ ಒಂಥರ ಎಲ್ಲ ಬಿಲ್ಡಿಂಗ್ಸ್, ಕಲರ್ಫುಲ್ ಬಿಲ್ಡಿಂಗ್ಸ್ಗಳೆಲ್ಲ ಇದೆ. ಇಲ್ಲಿ ವಾಟರ್ ಪಾರ್ಕ್ ಇದೆ, ಆಮೇಲಿಂದ ರೆಸ್ಟೋರೆಂಟ್ ಇದೆ. ಇಟ್ಸ್ ಎ ಹ್ಯೂಜ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಸೊ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ನಮಗೆ ಮಿನಿಮಮ್ ಇಷ್ಟು ಅವರ್ ಅಂತ ಟೈಮ್ ಇರುತ್ತೆ. ಬಿಫೋರ್ ಲೈಕ್ 1 o'clock ನಮ್ಮನ್ನು ಅಲ್ಲಿ ಹೋಗಲೇಬೇಕು ನೀವು ಲಂಚ್ಗೆ ಅಂತ ಹೇಳಿದರು. ಸೊ ನಾವು ಏನಾಯಿತು ಆಫ್ಟರ್ ಇದಕ್ಕೋಸ್ಕರ ನಾವು ಲೈಕ್ ಸ್ನೋಕ್ಲಿಂಗ್ ಆಗಿದ ತಕ್ಷಣ ನಾವು ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಬಂದುಬಿಟ್ಟು ಆಕ್ವಾಪಿಯಾ ಅಂತ ಹೇಳೋ ಒಂದು ವಾಟರ್ ಪಾರ್ಕ್ ಕೂಡ ಇದೆ. ಸೊ ಫಸ್ಟು ನಾವಿಲ್ಲಿ ಲಂಚ್ನ ಮುಗಿಸಿದ್ವಿ. ಲಂಚ್ ಏರಿಯಾ ಅಂತೂ ತುಂಬ ಅಂದರೆ ತುಂಬ ದೊಡ್ಡದಾಗಿತ್ತು. ಸೊ ನಬಾಯ್ ಅಂತೂ ವಾಟರ್ ಪಾರ್ಕ್ನ ನೋಡಿಬಿಟ್ಟು ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದೆ. ಓ ಮಾಮ್ ನಾನು ಇವಾಗಲೇ ಹೋಗ್ತೀನಿ ಅಂತ. ಅದಕ್ಕೆ ನಾವು ಹೇಳಿದ್ವಿ ಇವಾಗೆಲ್ಲ ಹೋಗೋಂಗಿಲ್ಲಪ್ಪ, ಫಸ್ಟು ಲಂಚ್ ಮುಗಿಸೋಣ ಆಮೇಲಿಂದ ಅಂತ ಹೇಳಿ. ಬಿಕಾಸ್ ಬೆಳಿಗ್ಗೆ ತಿಂಡಿ ಅಂತೂ ಅಷ್ಟಕ್ಕಷ್ಟೇ, ಯಾಕೆಂದರೆ ಜಸ್ಟ್ ಸ್ಯಾಂಡ್ವಿಚ್ಚು ಮತ್ತು ವಾಟರ್ ಮೆಲನ್ ತಿಂದು ಬಂದಿದ್ದಲ್ಲ. ಸೊ ಇಲ್ಲ
ಇಲ್ಲಂತೂ ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟಿದ್ವಿ. ಜಸ್ಟ್ ಒಂದು ಕಾಫಿ, ಒಂದು ಮಿಲ್ಕ್ ಶೇಕ್, ಮ್ಯಾಂಗೋ ಶೇಕ್ ತೊಗೊಂಡಿದ್ದು. ಸೊ ಇಲ್ಲಿ ಏನಿರುತ್ತೆ ನೋಡೋಣ ಅಂತ ಹೋದ್ವಿ. ಬಟ್ ಇಲ್ಲೂ ಕೂಡ ನಿಮಗೆ ವೆರೈಟಿ ಆಫ್ ಫುಡ್ಸ್ ಇರುತ್ತೆ. ಫುಲ್ ಇಟ್ಸ್ ಎ ಹ್ಯೂಜ್ ಬಿಗ್ ಕೌಂಟರ್ ಅಂತಲೇ ಹೇಳ್ಬೋದು. ಇದೆಲ್ಲ ಬರೀ ವೆಜಿಟೇರಿಯನ್ಸ್ಗೆ, ನಾನ್ ವೆಜ್ ಅವ್ರಿಗೆ ಇನ್ನು ಆ ಕಡೆ ಇದೆ. ಸೊ ಇಲ್ಲೇ ನಾವು ಇಷ್ಟೊಂದು ಜನನ ನೋಡಿದ್ವಿ. ಅಂದರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಇಂಡಿಯನ್ಸ್ನೇ ಇಲ್ಲಿ ನೋಡ್ಬೋದು ನೀವು. ಲೈಕ್ ಹಾಗಾಗಿ ಎಲ್ಲ ರಾಜ್ಮಾ ರೈಸು ಮತ್ತು ಏಷ್ಯನ್ನು, ವೆಸ್ಟರ್ನ್ದು ಮತ್ತು ಇಂಡಿಯನ್ ಕಝಿನ್ ಎಲ್ಲನೂ ಇದೆ. ಬಟ್ ಇಲ್ಲಿ ಪ್ಯೂರ್ ವೆಜಿಟೇರಿಯನ್ ಫುಡ್ಸೇ ಐತೆ. ಬಟ್ ಇಲ್ಲಿ ಹಾಕ್ತಾಯಿದ್ರು ಖಾಲಿ ಆಗ್ತಾನೇ ಇತ್ತು ಅಂತಲೇ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿತ್ತು. ಬಟ್ ನನಗೂ ಅಷ್ಟೇ ಇಲ್ಲಿ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಅನಿಸ್ತಾಯಿತ್ತು. ಬಟ್ ಇದು ಬ್ರೆಡ್ಡು ಚೆನ್ನಾಗಿದೆ ಅಂತ ಅನಿಸ್ತು. ಲೈಕ್ ಒಂಥರ ಡ್ರೈ ಜಾಮೂನ್ ಥರ ಬರುತ್ತಲ್ಲ, ಆ ಥರ ಡ್ರೈ ಬ್ರೆಡ್ ಥರ ಒಂದು ಫೀಲ್ ಅನಿಸ್ತು. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ತುಂಬ ವೆರೈಟಿ ಆಫ್ ಫುಡ್ಸ್ ಇತ್ತು ಅಂತಲೇ ಹೇಳ್ಬೋದು. ಒಂದು ಫ್ರೂಟ್ಸ್ ಆಗಿರ್ಬೋದು, ಜ್ಯೂಸು, ಎಲ್ಲ ರೀತಿದು. ಬಟ್ ನಮಗಂತೂ ಆ ಟೇಸ್ಟ್ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಮೇ ಬಿ ಅವರೆಲ್ಲದನ್ನು ಯಾವ ಥರ ಆಯಿಲಲ್ಲಿ ಬೇಯಿಸ್ತಾ ಇದ್ರು ಅಂತಲೇ ಗೊತ್ತಿಲ್ಲ. ಆ ರೈಸೇ ಒಂಥರ ಸ್ಟಿಕ್ಕಿ ಆಗಿರ್ತಿತ್ತು. ಸೊ ನಮಗಂತೂ ಅದು ಇಷ್ಟನೇ ಆಗಿಲ್ಲ. ನಾನು ನೋಡ್ಬೋದು ನೀವು ಕ್ವಾಂಟಿಟಿ ದಾಲೆಲ್ಲ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದೊಂದು ಯಾವುದೋ ಕೋಕೋನಟ್ ಜೆಲ್ಲಿ ಅಂತ ಆಯಿತು. ಸೊ ಇದೊಂದು ನನಗೆ ಸ್ವಲ್ಪ ಇಷ್ಟ ಆಯ್ತು, ಅಂದರೆ ಕೂಲಾಗಿ ಚೆನ್ನಾಗಂತ ಅನಿಸ್ತು. ಸೊ ಹಾಗಾಗಿ ನಾನಂತೂ ಬಾಪ ಇದು ನೋಡೋಣ ಅಂತ ಹಾಕ್ಕೊಂಡೆ. ಇಲ್ಲಿ ತೊಗೊಂಡಿರೋದ್ರಲ್ಲಿ ನಾನು ಬರೀ ಅದೊಂದು ಬ್ರೆಡ್ ಒಂದು ಕೇಕ್ ಥರ ಇರೋದು ಮತ್ತು ಆ ಫ್ರೂಟ್ಸು ಜೆಲ್ಲಿ ಇದಿಷ್ಟೇ ತಿಂದಿದ್ದು. ಮಿಕ್ಕಿದ್ದು ಏನೂ ತಿನ್ನೋಕ್ಕೆ ಆಗಲಿಲ್ಲ. ವೈ ಬಿಕಾಸ್ ಅದು ಯಾವುದೂ ಇಷ್ಟನೇ ಆಗ್ತಾಯಿರಲಿಲ್ಲ. ರಾಜ್ಮಾ ಆಗಿರ್ಬೋದು, ದಾಲ್ ಆಗಿರ್ಬೋದು ನಮ್ಮ ಥರ ಟೇಸ್ಟೇ ಇರಲಿಲ್ಲ. ಸೊ ನಾನು ಲಾಸ್ಟಲ್ಲಿ ಹಾಗೆ ಬಂದ್ವಿ. ಆಮೇಲಿಂದ ನೆಕ್ಸ್ಟು ನಾವಿಲ್ಲಿಂದ ಬಂದುಬಿಟ್ಟು ನಾನು ಆಗಲೇ ಹೇಳ್ದಂಗೆ ವಾಟರ್ ಪಾರ್ಕ್ ಇದೆ ಇಲ್ಲಿ. ವಾಟರ್ ಪಾರ್ಕಿಗೆ ಹೋದ್ವಿ. ಅಕ್ವಾಪಿಯಾ ವಾಟರ್ ಪಾರ್ಕ್ ಅಂತ ಹೇಳಿಬಿಟ್ಟು ಅವರೇನೆ, ಲೈಕ್ ಇಲ್ಲಿಗೆ ನೀವು ಫುಲ್ ಡೇ ಕೂಡ ಹೋಗ್ಬೋದು. ಬಟ್ ಯೂಶ್ವಲಿ ಏನು ಮಾಡ್ತಾರೆ ಜನ ಎಲ್ಲ ಅಂತ ಹೇಳಿದ್ರೆ, ಬೇಗ ಅಲ್ಲಿಂದ ವಾಟರ್ ಪಾರ್ಕ್ ಎಲ್ಲ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ 12 o'clock ಮೇಲೇ 11 o'clock ಮೇಲೇನಲ್ಲ. ಸೊ ಹಾಗಾಗಿ ಬೇಗ ಐಲ್ಯಾಂಡ್ಸ್ನ ಮುಗಿಸ್ಕೊಂಡು ಈ ಪ್ಲೇಸಿಗೆ ಬಂದು ಲಂಚ್ ಮುಗಿಸಿ ಇಲ್ಲಿ ಇರ್ತಾರೆ. ಇಲ್ಲಿಂದ ಒಂದು 3:30, 4 o'clock ಇಲ್ಲ 5 o'clock ತನಕ ಇಲ್ಲಿ ಟೈಮ್ಸ್ನ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟು ಅವ್ರು ಏನು ಮಾಡ್ತಾರೆ ಕೇಬಲ್ ಕಾರ್ಗೆ ಹೋಗ್ತಾರೆ. ಹಾಗೇನೆ ಮಾಡಿದ್ದು. ಆಲ್ 4 ಐಲ್ಯಾಂಡ್ಸ್ನ ಮುಗಿಸಿ ಇಲ್ಲಿ ಬಂದುಬಿಟ್ಟು ಊಟ ಮುಗಿಸಿ ವಾಟರ್ ಪಾರ್ಕಲ್ಲಿ ಒಂದು 2 hours ನಾವು ಇದು ಮಾಡಿದ್ವಿ. ಲೈಕ್ 4 o'clockಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಲೈಕ್ ಕೇಬಲ್ ಕಾರ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಇರುತ್ತೆ, 20 to half an hour. ಇಟ್ಸ್ ಎ ವರ್ಲ್ಡ್ಸ್ ಲಾರ್ಜೆಸ್ಟ್ ಕೇಬಲ್ ಕಾರ್ ಅಂತಲೇ ಹೇಳ್ಬೋದು. ಲೈಕ್ ಇದು ಸಮುದ್ರದ ಮಧ್ಯದಲ್ಲಿ ಹೋಗೋದ್ರಿಂದ ಬ್ಯೂಟಿಫುಲ್ ವ್ಯೂ ಅಂದರೆ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ನಾನು ಕೂಡ ಹಾಂಗ್ಕಾಂಗ್, ಸಿಂಗಾಪುರ್ ಆ್ಯಂಡ್ ಮಲೇಷಿಯಾದಲ್ಲಿ ಹೋಗಿದ್ದೀನಿ. ಅದೆಲ್ಲ ಕೇಬಲ್ ಕಾರ್ ಸ್ವಲ್ಪ ಡಿಸ್ಟೆನ್ಸ್ ಇತ್ತು. ಬಟ್ ಆಮೇಲೆ ಅದು ಇನ್ನು ಮೌಂಟೇನ್ಸ್ ಮಧ್ಯೆ ಇರ್ತಾಯಿತ್ತು. ಬಟ್ ಇದಂತೂ ಫುಲ್ ಸಮುದ್ರದ ಮಧ್ಯೆ ಒಂಥರ ಡಿಫ್ರೆಂಟ್ ವೈಬ್ ಇತ್ತು. ನಾವು ಬೇರೆ ಹೋಗೋ ಟೈಮಲ್ಲಿ ಸನ್ಸೆಟ್ ಬೇರೆ ಆಗ್ತಾಯಿತ್ತು. ಇಟ್ಸ್ ಅ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ಆಮೇಲಿಂದ ನಾವು ಹೋಗ್ತಾ ಇರೋವಾಗ ಮಧ್ಯಾಹ್ನ ಹೋಗಿದ್ದಂಥ ಐಲ್ಯಾಂಡ್ಸ್ಗಳನ್ನೆಲ್ಲ ನೋಡ್ತಾ ಇದ್ವಿ. ಇವನ್ ನಾವು ತನ್ವಿಗೆ ಹೇಳ್ತಾ ಇದ್ವಿ, ತನ್ವಿ ನೋಡು ನಾವು ಮಧ್ಯಾಹ್ನ ಹೋಗಿದ್ದ ಐಲ್ಯಾಂಡ್ಸ್ ಎಲ್ಲ ಕಾಣಿಸ್ತಾ ಇದೆ ಅಂತ. ನಾವಿದ್ದಿದ್ದ ಕ್ಯಾಬಿನಲ್ಲಂತೂ ಚೈನೀಸ್ ಅವರಿದ್ದರು. ಅವರೊಂದು ಫುಲ್ ಗ್ರೂಪೇ ಇತ್ತು ಅಂತಲೇ ಹೇಳ್ಬೋದು. ನಾವು 4 ಜನ ಮತ್ತು ಅವ್ರು ಮಿಕ್ಕಿದ್ದು ಅವರೊಂದು 20 ಮೆಂಬರ್ಸ್ ಅಂತಲೇ ಹೇಳ್ಬೋದು. ನಮ್ಮ ವಾಯ್ಸ್ಗಿಂತ ಅವ್ರ ವಾಯ್ಸೇ ಫುಲ್ ಜೋರಾಗಿತ್ತು. ಅವರು ಹಾಡು ಹೇಳ್ತಾಯಿದ್ರು, ಆಮೇಲೆ ಏನೇನೋ ಡೈಲಾಗ್ಗಳೆಲ್ಲ ಹೇಳ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಸೊ ತನ್ವಿ ಅಂತೂ ಇನ್ನೊಂದು ಕಾರ್ನರ್ ವ್ಯೂವಲ್ಲಿ ಹೊಟ್ಟೋಗ್ಬಿಟ್ಟು ನನಗೆ ಅಲ್ಲಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ ಒಂದು 15 to 30 minutes ರೈಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಎಲ್ಲ ಆದಮೇಲೆ ಲಾಸ್ಟಿಗೆ ನಾವು ಬಂದಿದ್ದು ಅಂತ ಹೇಳಿದ್ರೆ ಸನ್ಸೆಟ್ ಟೌನ್ಗೆ. ಮೋಸ್ಟ್ಲಿ ಸನ್ಸೆಟ್ ವ್ಯೂ ನೋಡೋದಕ್ಕೆ ಅನಿಸುತ್ತೆ ಈ ಕೇಬಲ್ ಕಾರ್ನ ಈ ಥರ ಕನೆಕ್ಟ್ ಮಾಡಿರೋದು ಅಂತಲೇ ಹೇಳ್ಬೋದು. ಲೈಕ್ ವ್ಯೂ ಅಂತೂ ಬ್ಯೂಟಿಫುಲ್ ಆಗಿತ್ತು, ಅಂದರೆ ಬ್ಯೂಟಿಫುಲ್ ಆಗಿತ್ತು. ಹಾಗಾಗಿ ಇದನ್ನು ಸನ್ಸೆಟ್ ಟೌನ್ ಅಂತಲೂ ಕೂಡ ಹೇಳ್ತಾರೆ ಅನಿಸುತ್ತೆ. ಆ್ಯಂಡ್ ಈ ಸಿಟಿ ಅಂತೂ ತುಂಬ ಕಲರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ ಪುಣೆನಲ್ಲಿರುವಂಥ ಲಾವಾ ಸಿಟಿ ಹತ್ರ ಯಾವ ಥರ ಇದೆ ಆ ಥರ. ಬಟ್ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇದೆ. ಇಲ್ಲಿ ಬಂದುಬಿಟ್ಟು ಕಿಡ್ಸ್ ಬ್ರಿಡ್ಜ್ ಕೂಡ ಇಲ್ಲೇ ಇದೆ. ಇಲ್ಲೂ ಕೂಡ 2 ಶೋಸ್ಗಳು ನಡೆಯುತ್ತೆ. ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಡೀಟೇಲ್ಸ್ನ ಹೇಳ್ತೀನಿ. ಇದು ಕೂಡ ಇದ್ದು ಸ್ಟೋರಿನೇ ತುಂಬ ಚೆನ್ನಾಗಿದೆ. ಆಮೇಲೆ ಅದು ಹೇಗೆ ಇದೆಲ್ಲ ಬಂತು ಅನ್ನೋದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಇದಂತೂ ಯುರೋಪಿಯನ್ ಲುಕ್ ಇದೆ ಅಂತಲೇ ಹೇಳ್ಬೋದು. ನೀವು ಈ ಸನ್ ಸಿಟಿನ ಫುಲ್ ಓಡಾಡೋದಕ್ಕಂತ ನೀವು ಬಗ್ಗಿ ತೊಗೋಬೋದು. ಆಮೇಲಿಂದ ಬಸ್ದು ಕೂಡ ರೈಡ್ ಇದೆ. ಆಮೇಲೆ ಟ್ರೈನ್ ಕೂಡ ಇದೆ, ಅಂದರೆ ಟಾಯ್ ಟ್ರೈನ್ ಇದೆ. ಆ ಟಾಯ್ ಟ್ರೈನಲ್ಲಿ ಅವರು ನಮ್ಮನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಕೂಡ
ಟ್ರೈನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ಹೋಗಿ ಬರ್ತಾ ಬಗ್ಗಿನಲ್ಲಿ ಬಂದ್ವಿ. ಸೊ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಇದೇನೇ ನಾವು ಹೋಗಿದ್ದಂಥ ಟಾಯ್ ಟ್ರೈನು. ಸೊ ಇವರು ನಮ್ಮನ್ನ ಕರ್ಕೊಂಡು ಫುಲ್ಲು ಸಿಟಿನ ಟ್ರಿಪ್ ಮಾಡಿಸ್ತಾರೆ. ಸೊ ಇದೆಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ ಟಿಕೆಟ್ಸ್, ಇದಕ್ಕೆಲ್ಲ ಏನು ಎಕ್ಸ್ಟ್ರಾ ಪೇ ಮಾಡೋ ಹಾಗಿರಲ್ಲ. ನೀವು ಒಳಗಡೆ ಶೋಗೆ ಹೋಗೋದಕ್ಕೇ ಕೂಡ ಒಂದು ಟ್ಯೂಸ್ಡೇಸ್ ಮಾತ್ರ ಶೋಸ್ ಇರಲ್ಲ, ಮಿಕ್ಕಿದೆಲ್ಲ ದಿನವೂ ಇಲ್ಲಿ ಶೋಸ್ ಇರುತ್ತೆ. ಸೊ ನಾವು ಹೋಗಿದ್ದು ಟ್ಯೂಸ್ಡೇ ಆಗಿದ್ದರಿಂದ ನಮ್ಗೆ ಅವತ್ತು ಶೋ ಇರಲಿಲ್ಲ. ಸೊ ಹಾಗಾಗಿ ನಾವು ನೆಕ್ಸ್ಟ್ ಡೇ ಈವ್ನಿಂಗ್ ಅಲ್ಲಿಗೆ ಹೋದ್ವಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ಸನ್ಸೆಟ್ ಟೌನಲ್ಲಿ ನಾವು ಒಂದು ದಿನ ಸ್ಟೇ ಆಗಿಬಿಟ್ಟು ನೋಡಿದ್ರೇ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗಂತೂ. ಯಾಕೆ ಅಂತ ಹೇಳಿದ್ರೆ ನಾವು ಇದ್ದಂಥ ಆಲ್ಮೋಸ್ಟ್ ನಾವು 3 hours ಏನೋ ಇದ್ವಿ. ಲೈಕ್ ಆಲ್ಮೋಸ್ಟ್ ನಾವು 3.5 hours ಇದ್ವಿ. ಆ 3.5 hours ಹೇಗೆ ಹೋಯ್ತು ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಅಂದರೆ ಎಲ್ಲ ಒಂಥರ ನಾವೇನೋ ಒಂದು ಇದರಲ್ಲಿದ್ದೀವಿ ಏನೋ ಅನ್ನೋ ಥರ ಅನಿಸ್ತಾಯಿತ್ತು. ಎಲ್ಲ ಕಡೆ ಕಲರ್ಫುಲ್ ಲೈಟ್ಸು, ಕಲರ್ಫುಲ್ ಬಿಲ್ಡಿಂಗ್ಸು, ಮಧ್ಯದಲ್ಲಿ ಈ ಥರ ಬಗ್ಗಿ, ಟಾಯ್ ಟ್ರೈನು, ಆ ಮ್ಯೂಸಿಕ್ಗಳು, ಒಂಥರ ಎಲ್ಲೋ ಸ್ವರ್ಗದಲ್ಲಿ ತೇಲ್ತಾ ಇರೋ ಥರನೇ ಅನಿಸ್ತಾಯಿತ್ತು ನನಗಂತೂ. ಆ ರೆಡ್ ಕಲರು ಮತ್ತು ಆ ಎಲ್ಲೋ ಬಗ್ಗಿಗಳು ಬರ್ತಾಯಿದ್ರೆ ಏನೋ ಒಂಥರ ಲೈಕ್ ಡ್ರೀಮಿಂಗಲ್ಲಿರೋ ಥರ ಅಂತಲೇ ಅನ್ನಿಸ್ತಾಯಿತ್ತು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಇದನ್ನೆಲ್ಲದೂ ಅಂತೂ ನೀವು ಫುಕಾಕ್ ಸಿಟಿಯಲ್ಲಿ ಎಂಜಾಯ್ ಮಾಡಲೇಬೇಕಂತಲೇ ಹೇಳ್ತೀನಿ. ಆ್ಯಂಡ್ ನಾವು ಹೋಗಿದ್ದು 5 days ಅಂತೂ ಏನೂ ಸಾಕಾಗಿಲ್ಲ. ನೀವು ಇನ್ನೂ ಎಕ್ಸ್ಟ್ರಾ ಡೇಸ್ ತೊಗೊಳ್ಳಿ ಅಂತ ಹೇಳ್ತೀನಿ. ಬರೀ ಓನ್ಲಿ ಫುಕಾಕ್ ಸಿಟಿ ನೋಡೋದಕ್ಕೇ 6 to 7 days ಬೇಕು. ಯಾಕೆಂದರೆ ಇಲ್ಲೆಲ್ಲ ಈ ಥರ ಅಟ್ರಾಕ್ಷನ್ಸ್ ಇರೋದ್ರಿಂದ ನಿಮಗೆ ಒಂದು ಎಷ್ಟು ಫೋಟೋಸ್ ತೊಗೋತೀರಾ, ಎಷ್ಟು ಇದು ಮಾಡ್ತೀರಾ, ಎಷ್ಟು ಮೆಮೊರೀಸ್ ಏನೇ ಕ್ಲಿಯರ್ ಮಾಡಿದ್ರೂ ಸಾಕಾಗಲ್ಲ. ಅಷ್ಟು ಸ್ಟೋರೇಜ್ ಫುಲ್ ಆಗ್ತಾವೇ ಹೋಗ್ತಾ ಇರುತ್ತೆ. ಬಿಕಾಸ್ ಎಲ್ಲನೂ ಒಂದಕ್ಕಿಂತ ಒಂದು ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಆ ಸ್ಟ್ರಕ್ಚರ್ಸು ಎಲ್ಲ ನಾನು ಮಾತ್ರ ಈ ಥರ ವೀಡಿಯೋ ಮಾಡ್ಕೋತೀನಿ ಅಂತದಿಲ್ಲ. ಎಲ್ಲರೂ ಅಷ್ಟೇ ಕ್ರೇಜಿಯಾಗಿ ವೀಡಿಯೋ ಮಾಡ್ಕೋತಾಯಿದ್ರು, ಫೋಟೋಸ್ ತೆಗಿತಾಯಿದ್ರು. ಎಲ್ಲರೂ ಫ್ರೆಂಡ್ಲಿಯಾಗಿ ಹಾಯ್ ಬಾಯ್ ಅಂತ ಹೇಳ್ಕೊಂಡು ಇದು ಮಾಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿದೆ. ಬಟ್ ಇಲ್ಲೆಲ್ಲ ಓಡಾಡೋಕ್ಕೆ ತುಂಬ ಹೈಡ್ರೇಟೆಡ್ ಆಗಿರಬೇಕು. ಅಂದರೆ ನಾವು ಅದಕ್ಕೆ ಚೆನ್ನಾಗಿ ಐಸ್ ಕ್ರೀಮ್ ತಿಂದಿದ್ದೀವಿ, ನೀರು ಕುಡಿದಿದ್ದೀವಿ. ಬಟ್ ಅಷ್ಟೆಲ್ಲ ಮಾಡಿದರೂ ಕೂಡ ನಾವೇನು ವೆಯ್ಟ್ ಗೇನ್ ಆಗಿಲ್ಲ, ಅಷ್ಟೇ ವೆಯ್ಟ್ ಇದ್ವಿ. ನಾನು ಅದೇ ಅನ್ಕೊತಾ ಇದ್ದೆ, ಅಯ್ಯೋ ಮನೆಗೆ ಹೋದಾಗ ಇನ್ನು ಎಷ್ಟು ವೆಯ್ಟ್ ಆಗಿಬಿಟ್ಟಿರ್ತೀನಪ್ಪ ದೇವ ಅಂತ. ಬಟ್ ಮನೆಗೆ ಹೋದ್ರೂ ಏನಿಲ್ಲ. ನೋಡಿ ನನ್ನ ಮೊಬೈಲಲ್ಲಿ ಚಾರ್ಜರ್ ಇಲ್ಲ. ಬಸ್ಸವನ್ನ ಕೇಳಿದೆ, ಆ ಪ್ಲಗ್ ನನ್ನ ಹತ್ರ ಇಲ್ಲ ಅಂತ ಹೇಳಿಬಿಟ್ಟ. ಸೊ ಹಾಗಾಗಿ ಅಂದರೆ ಆ ಪ್ಲಗ್ ನನ್ನ ಹತ್ರ ಇತ್ತು, ಪಾಯಿಂಟ್ ಆ ಥರದ್ದು ಪಾಯಿಂಟ್ ನಮ್ಮ ಹತ್ರ ಇಲ್ಲ ಅಂತ ಹೇಳ್ದ. ಸೊ ಹಾಗಾಗಿ ನಾವು ಹಾಗೆ ಬಂದ್ವಿ. ಸೊ ಮತ್ತೆ ಇನ್ನೂ ಒಂದು ರೌಂಡು ಬಸ್ಸಲ್ಲಿ ಒಂದು ರೌಂಡ್ ತೊಗೊಂಡ್ವಿ, ಟ್ರೈನಲ್ಲಿ ಒಂದು ರೌಂಡ್ ತೊಗೊಂಡು ಸೊ ನಮ್ಮ ಸನ್ ಸಿಟಿ ಇದನ್ನು ಇದು ಮಾಡಿದ್ವಿ, ಟೌನ್ನ ಸಕ್ಕತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಆಮೇಲೆ ಅಲ್ಲೇ ನೋಡ್ಬೋದು ಕಿಸ್ ಬ್ರಿಡ್ಜ್ ಅಂತೂ ತುಂಬ ಕ್ರೌಡ್ ಆಗಿತ್ತು. ಅದು ಅಲ್ಲದೆ ನಾವು ಎಕ್ಸಾಸ್ಟೆಡ್ ಆಗಿಬಿಟ್ಟಿದ್ವಿ. ನಾನು ಕೆಲವಂತೂ ಅಷ್ಟು ದೂರ ಬರೋಕ್ಕಾಗಲ್ಲ, ಅಪ್ಪ ಇಲ್ಲಿಂದನೇ ನೋಡ್ಕೊಂಡು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಬಟ್ ಅನಾಯಿನಲ್ಲಿ ಹೋದರೆ ಅದು ಬಾನಾ ಹಿಲ್ ಅಂತ ಇಂದ ಅಲ್ಲಿ ಹೋಗ್ಬೇಕಂದ್ರೆ ನಂಗೆ ತುಂಬ ಇಷ್ಟ ಆಯ್ತು. ಕಿಸ್ ಬ್ರಿಡ್ಜ್ ಏನು ದೂರದಿಂದನೇ ನೋಡ್ಬೋದು ಅಂತ ಇಲ್ಲಿ ಇದು ಮಾಡಿದ್ವಿ. ಬಟ್ ನನಗೆ ಇದ್ದಿದ್ದು ಮೇನ್ ಇಂಟೆನ್ಷನ್ ಅಂದರೆ ಆ ಶೋ ನೋಡಬೇಕಂತ ಆಯಿತು. ಸೊ ನಮಗೆ ನಾಳೆ ಬರ್ತೀವಲ್ಲ ಅವಾಗ ಇದು ಮಾಡೋಣ ಅಂತ ಬಂದ್ವಿ. ನಾನು ಆಗಲೇ ಹೇಳಿದ್ನಲ್ಲ, ಎಷ್ಟು ಐಸ್ ಕ್ರೀಮ್, ಎಷ್ಟು ಜ್ಯೂಸ್, ಎಷ್ಟು ಕಾಫಿ, ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾಯಿಲ್ಲ. ಬಟ್ ನಿಮಗೆ ಲಿಕ್ವಿಡ್ ಆಗಿರೋ ಅಂಥದ್ದು ಕುಡಿತಾನೆ ಇರಬೇಕಿಲ್ಲ ಅಂತೂ. ಸೊ ನಾವು ಇಲ್ಲಿ ಹೋದರೆ ಅಗೇನ್ ಇಲ್ಲೂ ಕೂಡ ಒಂದು ವೆಜ್ ಫುಡ್ ಇಲ್ಲ, ಎಲ್ಲ ಹೆಗ್ ಕಂಟೆಂಟ್ ಇರೋದೇ ಇದೆ. ಸೊ ನಮಗಂತೂ ತುಂಬ ಕಷ್ಟ ಆಯಿತು. ಅಲ್ಲಿ ಕಡೆಗೆ ಒಬ್ಬಳು ನಮಗೆ ತುಂಬ ಹೆಲ್ಪ್ ಮಾಡಿದ್ರು, ಟ್ರಾನ್ಸ್ಲೇಟರ್ ಇಟ್ಟು ನಾವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ. ಆಮೇಲೆ ಅವಳು ನಮಗೆ ಹೆಲ್ಪ್ ಮಾಡಿ ಇದನ್ನು ತೊಗೊಳ್ಳಿ, 2 ಐಟಮ್ಸ್ ಆ ಥರ ಇದೆ ಅಂತೆಲ್ಲ ಹೇಳಿ ಇದು ಮಾಡಿದ್ಲು. ಸೊ ನಾವಲ್ಲಿ ಐಸ್ ಕ್ರೀಮ್ ತಿಂದ್ಬಿಟ್ಟು ಕಾಫಿ ಕುಡಿದು ಬ್ರೆಡ್ಡು ಸಮಥಿಂಗ್ ಕೇಕ್ ಏನೋ ತೊಗೊಂಡು ನಾವು ಹೋದ್ವಿ. ಬಟ್ ತುಂಬ ಚೆನ್ನಾಗಿತ್ತು. ಅಲ್ಲೇ ಆ ರೆಸ್ಟೋರೆಂಟಲ್ಲೇ ಒಂದು 10 ನಿಮಿಷ ಚಾರ್ಜಿಂಗ್ ಎಲ್ಲ ಹಾಕ್ಬಿಟ್ಟು, ಬಟ್ ಆಗ್ತಾ ಈವ್ನಿಂಗ್ ಆಗ್ತಾಯಿತ್ತು. ಲೈಟ್ಸ್ ಎಲ್ಲ ಒಂದು ಕಡೆಯಿಂದ ಆನ್ ಆದರೆ ಮಾತ್ರ ಬ್ಯೂಟಿಫುಲ್ ಆಗಿತ್ತು. ಅಂದರೆ ನನಗಂತೂ ಆ ಸಿಟಿ ಬಿಟ್ಟು ಆಚೆಗೆ ಬರೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ ನನಗೆ ರೀ. ನಾನಂತೂ ನಚ್ಚಿಗೆ ರೀ, ಇನ್ನೊಂದು ಅವರ್ ಇರೋಣ, ಇನ್ನೊಂದು ಹಾಫ್ ಆನ್ ಅವರ್ ಇರೋಣ ಅಂತ. ನೀನು ಹಿಂಗೆಲ್ಲ ಮಾಡ್ತಾರೆ, ಬೆಳಗ್ಗೆಯಿಂದ ಒಂಥರ ಕೈಂಡ್ ಆಫ್ ಉಪವಾಸದಲ್ಲೇ ಇದ್ದೀವಿ. ಆಮೇಲೆ ಉಪವಾಸದಲ್ಲಿ ಏನಾದರೂ ಆಗ್ಬಿಡ್ತೀವಿ, ಫಸ್ಟು ಬಾಮ್ಮ ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊಟ್ಟೋದ್ರು. ಬಟ್ ನಾನು ಹೇಳ್ತೀನಲ್ಲ, ಸನ್ಸೆಟ್ ಟೌನ್ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಡೇ 1 ಕೂಡ ವಾವ್ ಥರ ಆಯಿತು, ಡೇ 2 ಕೂಡ ವಾವ್ ಥರನೇ ಇದೆ. ತುಂಬ ಎಲ್ಲರೂ ಎಷ್ಟು ಜನ ಶೂಟಿಂಗ್ ಬರ್ತಾಯಿದ್ರು ಗೊತ್ತಾ ಇಲ್ಲಿ.
ಅಂದರೆ ಮೂವೀಸ್ ಆಗಿರ್ಬೋದು ಅಥವಾ ಅವ್ರುಗಳೇನೋ ಗೊತ್ತಿಲ್ಲ, ತುಂಬ ಜನ ಎಲ್ಲ ಶೂಟಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡೆಲ್ಲ ಇದು ಮಾಡ್ತಾಯಿದ್ರು. ಬಟ್ ಇದು ಹೆಂಗಿದೆ ಅಂದರೆ ಯುರೋಪಿಯನ್ ಕಂಟ್ರೀಸ್ ಕಲ್ಚರ್ದು ಏನಿದೆ ಆ ಥರ ರೆಸ್ಟೋರೆಂಟ್ ಆ ಥರ ವೈಬ್ಸ್ ಇರೋದ್ರಿಂದ ಏಷ್ಯನ್ ಕಂಟ್ರೀಸ್ ಆಫ್ಕೋರ್ಸ್ ಅವರೆಲ್ಲ ಅಟ್ರ್ಯಾಕ್ಟ್ ಆಗೇ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಅಷ್ಟೊತ್ತಿಗಾಗಲೇ ನಮ್ಮ ಡ್ರೈವರು ನಮ್ಮ ಟವರ್ ಹತ್ರ ಬಂದಿದ್ದರು. ಬನ್ನಿ ನಾನು ಬಂದಿದ್ದೀನಿ ಅಂತ ಹೇಳಿದ್ರು. ಸೊ ಫೈನಲಿ ತುಂಬ ಭಾರವಾದ ಮನಸ್ಸಲ್ಲಿ ಸನ್ ಸಿಟಿ ಟೌನ್ಗೆ ಬಾಯ್ ಹೇಳಿ ಡೇ 2ನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಬಾಯ್ ಹೇಳಿ ತುಂಬ ಭಾರವಾದ ಮನಸ್ಸಲ್ಲಿ ಹೋಗಿದ್ದಾಯಿತು. ಸೊ ಇಲ್ಲಿಂದ ಮುಗಿಸಿ ನಾವು ಡೈರೆಕ್ಟ್ ನಮ್ಮ ಡಿನ್ನರ್ಗೆ ಹೋದ್ವಿ. ಡಿನ್ನರ್ ಹೋಗಿದ ತಕ್ಷಣ ಅಲ್ಲಿ ಎಗೇನ್ ಗಣೇಶ ರೆಸ್ಟೋರೆಂಟ್ಗೆ ಹೋದ್ವಿ. ಅಲ್ಲಿ ಹೋಗಿ ನಾವು ರೋಟಿ ಸಬ್ಜಿ ಏನೇನು ಬೇಕು ಅದೆಲ್ಲ ತಿಂದ್ವಿ. ಸೊ ಬೆಳಿಗ್ಗೆಯಿಂದ ಏನೇನು ಥಿಂಗ್ಸ್ ಎಲ್ಲ ಆಯಿತು, ತನ್ವಿ ಏನೇನು ಫನ್ ಮಾಡಿದ್ವಿ ಎಸ್ಪೆಷಲಿ ಅಂತ ಹೇಳ್ಕೊಂಡು ನಮ್ಮ ಡೇನ ಎಲ್ಲ ರೀಕಾಲ್ ಮಾಡ್ಕೊತಾ ಇದ್ವಿ. ಸೊ ನಚ್ಚಿ ಎಲ್ಲ ನಗ್ತಾಯಿದ್ರು, ಹೌದು ನಿಜ ಅವಳು ಹಂಗೆ ಮಾಡಿದ್ಲು ಅಂತೆಲ್ಲ ಹೇಳಿಬಿಟ್ಟು. ಸೊ ಇದಾಗಿತ್ತು ನಮ್ಮ ಡೇ 2 ಫುಕಾಕ್ ಟ್ರಿಪ್. ಸೊ ನೀವು ಕೂಡ 4 ಐಲ್ಯಾಂಡ್ಸ್ನ ಇದೇ ರೀತಿಯೇ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನೀವು ಇನ್ನೂ ಟೈಮ್ ಸಿಕ್ಕಿದ್ರೆ ಅರ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ಡೇನ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಒನ್ ಡೇ ಅಂತೂ ನಿಮಗೆ ಸಾಕಾಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಸೊ ನಮ್ಮದು ಡಿನ್ನರೆಲ್ಲ ಮುಗಿಸಿ ರೂಮ್ ಕಡೆಗೆ ಹೊರಡೋಣ ಅಂತ ಹೋದ್ವಿ. ಹಾಗೆ ಸ್ವಲ್ಪ ಸ್ಟ್ರೀಟೆಲ್ಲ ಆ ಕಡೆ ಈ ಕಡೆ ನೋಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಬಂದು ಹೋಟೆಲ್ಗೆ ಹೋದ್ಮೇಲೆ ಅಗೇನ್ ನಚ್ಚಿ ಸ್ವಲ್ಪ ವಾಕ್ ಮಾಡಿದ್ರು. ಅಗೇನ್ ಅವ್ರು ಫೋನಲ್ಲೇ ಇದ್ದರು. ಸೊ ನಚ್ಚಿ ಫೋನಲ್ಲಿದ್ದರೆ ನಬೈ ಸುಮ್ಮನೆ ಇರ್ತಾನೆ ರೂಮ್ ಒಳಗಡೆ ಏನು ಡ್ಯಾನ್ಸ್ ಮ್ಯೂಸಿಕ್ ಹಾಕ್ಕೊಂಡು, ಅದು ಬೇರೆ ಕಾರ್ನರ್ ವಿಲಾದಲ್ಲಿ ನಾವಿದ್ವಿ. ಸೊ ಬಂದು ಫುಲ್ಲು ಬೆಡ್ ಮೇಲೆ ಡ್ಯಾನ್ಸ್ ಮಾಡಿದ್ದು ನಬೈ. ಅವ್ರನ್ನಂತೂ ಹೇಳಂಗಿಲ್ಲ ಕೇಳಂಗಿಲ್ಲ ಆ ಥರ. ಸೊ ಅವನು ಎಂಜಾಯ್ ಮಾಡ್ತಾ ಇದ್ದ. ಸೊ ಹೀಗಿತ್ತು ನಮ್ಮ ಡೇ 2 ಫುಕಾಕಲ್ಲಿ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ, ನನಗೆ ಗೊತ್ತಿರೋ ಅಷ್ಟು ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.